ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರೋ ಟಾಪಿಕ್ ಬಂದು ಸೂರಜ್ ಪೋರ್ಟಲ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಸಾಮಾಜಿಕ್ ಉತ್ಥಾನ್ ಏವಂ ರೋಜ್ಗಾರ್ ಆಧಾರಿತ ಜನಕಲ್ಯಾಣ್ ಅನ್ನೋಂತಹ ಒಂದು ಸೂರಜ್ ಅಂತ ಕರಿತೀವಿ ಇದನ್ನು ಫಾರ್ಮ್ನ. ಸೊ ಈ ಸೂರಜ್ ಅನ್ನೋಂಥ ಒಂದು ಪೋರ್ಟಲನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಪೋರ್ಟಲ್ ಏನು, ಹೇಗೆ ವರ್ಕ್ ಮಾಡುತ್ತೆ, ಸೊ ಯಾರಿಗಿದು ಉದ್ದೇಶವಾಗಿ ಅಂದರೆ ಯಾರಿಗೋಸ್ಕರ ಈ ಪೋರ್ಟಲನ್ನು ಹೊರತಂದಿದ್ದಾರೆ, ಸೊ ಈ ಪೋರ್ಟಲಿಂದ ಯಾರೆಲ್ಲ ಒಟ್ಟಾರೆಯಾಗಿ ಉಪಯೋಗನ ಪಡ್ಕೋತಿದ್ದಾರೆ, ಸೊ ಹೇಗೆಲ್ಲ ಇದೆ, ಸೊ ಈ ರೀತಿಯಾದಂತಹ ಒಂದು ಸವಿವರವಾದಂತಹ ವಿವರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇತ್ತೀಚೆಗೆ ಭಾರತದ ಸೂರಜ್ ಪೋರ್ಟಲ್ ಅನ್ನು ಉದ್ಘಾಟನೆಯನ್ನ ಮಾಡಿದ್ದಾರೆ. ಸೊ ಈ ಪೋರ್ಟಲ್ ಅನ್ನು ಸಾಮಾಜಿಕ್ ಉತ್ಥಾನ್ ಏವಂ ರೋಜ್ಗಾರ್ ಆಧಾರಿತ ಜನಕಲ್ಯಾಣ್ ಅಂತ ಕರಿತೀವಿ. ಇದನ್ನ ಸೂರಜ್ ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯುವಂಥದ್ದು. ಈ ಪೋರ್ಟಲ್ ಅನ್ನ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಈ ಪೋರ್ಟಲ್ನ ನೋಡಲ್ ಏಜೆನ್ಸಿ ಬಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವಾಗಿರುತ್ತೆ. ಇದೊಂದು ರಾಷ್ಟ್ರವ್ಯಾಪ್ತಿ ಉಪಕ್ರಮವಾಗಿದೆ. ಅಂದರೆ ರಾಷ್ಟ್ರವ್ಯಾಪ್ತಿ ಎಲ್ಲ ರಾಜ್ಯಗಳಿಗೂ ಇಂಪ್ಲಿಮೆಂಟ್ ಆಗುವಂಥ ಒಂದು ಸ್ಕೀಮ್ ಆಗಿದ್ದು ಒಂದು ರಾಷ್ಟ್ರೀಯ ಪೋರ್ಟಲ್ ಆಗಿರುತ್ತೆ. ಸೊ ಇದರ ಮೇನ್ ಅಡ್ವಾಂಟೇಜಸ್ ಏನು ಅಥವಾ ಯಾವುದಕ್ಕೆ ಈ ಪೋರ್ಟಲ್ ಅಂತಂದಿದ್ದಾರೆ ಅಂದರೆ, ದುರ್ಬಲ ಸಮುದಾಯಗಳು ಯಾರ್ಯಾರಿದ್ದಾರೆ ಅಂದರೆ ಲೈಕ್ SC ST ಅಥವಾ OBC, ಸೊ ಯಾರ್ಯಾರಿದ್ದಾರೆ, ಸೊ ಈ ಸಮುದಾಯದಲ್ಲಿರುವಂತಹ ಒಂದು ಸಣ್ಣ ಉದ್ಯಮಿಗಳಿಗೆ ಒಂದು ಸಾಲವನ್ನು ನೀಡೋದಕ್ಕೆ ಅಥವಾ ಸಾಲದ ಒಂದು ಬೆಂಬಲವನ್ನು ನೀಡೋದಕ್ಕೋಸ್ಕರ ಈ ಪೋರ್ಟಲ್ ಅನ್ನು ತಂದಿದ್ದಾರೆ. ಸೊ ಇದು ಮೇನ್ ಈ ಪೋರ್ಟಲ್ನ ಉದ್ದೇಶ. ಸೊ ಬೇಸಿಕ್ ಆಗಿ ಯಾವುದೇ ಸೊ ಇದೊಂದು ರಾಷ್ಟ್ರವ್ಯಾಪ್ತಿ ಉಪಕ್ರಮವಾಗಿರುತ್ತೆ. ಇದೊಂದು ರಾಷ್ಟ್ರೀಯ ಪೋರ್ಟಲ್ ಆಗಿದೆ. ಈ ಪೋರ್ಟಲ್ನ ನೋಡಲ್ ಏಜೆನ್ಸಿ ಬಂದು ರಾಷ್ಟ್ರೀಯ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಸೊ ಇದರ ಮೇನ್ ಉದ್ದೇಶ ಬಂದು ನಿಮಗೆ ಒಂದು ದುರ್ಬಲವಾದ ಸಮುದಾಯಗಳಿಗೆ SC ST ಅಥವಾ OBC ಸಮುದಾಯಗಳಿಗೆ ಒಂದು ಸಾಲದ ಬೆಂಬಲವನ್ನು ನೀಡೋದಕ್ಕೋಸ್ಕರ ಈ ಸೂರಜ್ ತಂದಿದ್ದಾರೆ. ಸೊ ಯಾರೆಲ್ಲ ಪ್ರಯೋಜನ ಪಡಬಹುದು ಅಂತ ಇಲ್ಲಿದ್ದಾಗ ನಿಮಗೆ ನೋಡಬಹುದು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂಡ್ ಹಿಂದುಳಿದ ವರ್ಗಗಳು ಮತ್ತು ಪೌರ ಕಾರ್ಮಿಕರಿಗೆ ಸೇರಿದಂತೆ ದುರ್ಬಲ ಸಮುದಾಯಗಳು ಅಂತ ಯಾರು ಕರಿತೀವಿ, ಅಂಚಿನಲ್ಲಿರುವಂತಹ ಮಾರ್ಜಿನಲೈಸ್ಡ್ ಸೆಕ್ಟರ್ ಅಥವಾ ಸಮುದಾಯಗಳು ಅಂತ ಯಾರ್ಯಾರು ಕರಿತೀವಿ, ಸೊ ಅಂಥವರು ಈ ಪೋರ್ಟಲ್ ಅಡಿನಲ್ಲಿ ಒಂದಷ್ಟು ಕ್ರೆಡಿಟ್ ಅಂದರೆ ಸಾಲ ಸೌಲಭ್ಯವನ್ನು ಪಡಿಬೋದಾಗಿರುತ್ತೆ. ಇದರ ಮೇನ್ ಉದ್ದೇಶ ಏನು ಅಂತ ನೋಡೋದಾದ್ರೆ, ಫಲಾನುಭವಿಗಳಿಗೆ ನೇರವಾಗಿ ಹಣಕಾಸಿನ ನೆರವನ್ನು ನೀಡುವಂತಹದ್ದು, ಮಧ್ಯವರ್ತಿಗಳ ಅಂದರೆ ಮಿಡಲ್ ಮ್ಯಾನ್ಸ್ನ ಪ್ರಾಬ್ಲಮನ್ನು ತೊಡೆದು ಹಾಕುವಂಥದ್ದು. ಸರ್ಕಾರ ಯಾವೆಲ್ಲ ಸ್ಕೀಮ್ಸ್ ಕೊಡ್ತಾ ಇದೆ ಅಥವಾ ಕ್ರೆಡಿಟ್ ಸ್ಕೀಮ್ಸ್ ಅಂತ ಕರಿತೀವಿ, ಕ್ರೆಡಿಟ್ ಸ್ಕೀಮ್ನ ನೇರವಾಗಿಯೇ ಆ ಫಲಾನುಭವಿಗಳಿಗೆ, ಯಾರ್ಯಾರು ಈ ಸ್ಕೀಮ್ನ ಫಲಾನುಭವಿಗಳು ಇರ್ತಾರೆ ಅವರು ನೇರವಾಗಿ ಈ ಸ್ಕೀಮ್ನ ಒಂದಷ್ಟು ಅನುಭವಗಳನ್ನ ಪಡಿಬಹುದು. ಅಂದರೆ ಯಾವುದೇ ಮಿಡಲ್ ಮ್ಯಾನ್ ಇಲ್ದಲೆ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಕೊಡುವಂಥದ್ದು. ಅದಲ್ಲದೆ ದುರ್ಬಲ ಸಮುದಾಯಗಳ ನಾಗರಿಕರಿಗೆ ಒಂದು ಸುಲಭವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅಥವಾ ಅವರು ಅರ್ಹರಾಗಿರುವಂತಹ ವಿವಿಧ ಸಾಲಗಳು ಯಾವುದ್ಯಾವುದು, ಕ್ರೆಡಿಟ್ಗಳು ಯಾವುದ್ಯಾವುದು, ಅವರು ಅಪ್ಲೈ ಮಾಡಿರುವಂತಹ ಆ ಫಾರ್ಮ್ಗಳ ಸ್ಥಿತಿಗತಿಗಳು ಏನೇನಿದೆ ಅಂತೆಲ್ಲ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಈ ಪೋರ್ಟಲ್ ಒಂದು ರೀತಿಯ ಒಂದು ಸ್ಟಾಪ್ ಪಾಯಿಂಟ್ ಆಗಿ ಇದಕ್ಕೆ ವರ್ಕ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಈ ಪೋರ್ಟಲ್ ಕೆಲಸ ಮಾಡುತ್ತೆ. ಈ ಪೋರ್ಟಲ್ ಮೂಲಕ ಬ್ಯಾಂಕ್ಗಳು ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ, ಅಂದರೆ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಇದ್ರ ಜೊತೆಗೆ ಇತರ ಸಂಸ್ಥೆಗಳ ಮೂಲಕ ಅರ್ಹ ವ್ಯಕ್ತಿ ಅಂದರೆ ದುರ್ಬಲ ಸಮುದಾಯದ ವ್ಯಕ್ತಿಗಳಿಗೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕ್ರೆಡಿಟ್ ಬೆಂಬಲವನ್ನು ನೀಡುವಂಥದ್ದು. ಹಿಂದುಳಿದ ವರ್ಗದ 1 ಲಕ್ಷ ಉದ್ಯಮಿಗಳಿಗೆ ಈ ಪೋರ್ಟಲ್ನ ಮೇನ್ ಉದ್ದೇಶ ಬಂದು ಈ ಯಾರು ದುರ್ಬಲ ವರ್ಗಗಳಂತ ಕರಿತೀವಿ, SC ST ಅಥವಾ OBC ಅಥವಾ ಪೌರ ಕಾರ್ಮಿಕರು ಅಂತ ಏನು ಕರಿತೀವಿ, ಈ ವರ್ಗದ 1 ಲಕ್ಷ ಉದ್ಯಮಿಗಳಿಗೆ ಅಂದರೆ ಸಣ್ಣ ಪ್ರಮಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನು ಕರಿತೀವಿ, ಈ ಉದ್ಯಮಿಗಳಿಗೆ ಸಾಲ ಸೌಲಭ್ಯನ ಒದಗಿಸುವಂಥದ್ದು ಈ ಪೋರ್ಟಲ್ನ ಉದ್ದೇಶವಾಗಿರುತ್ತೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 2047ಗೆ ಒಂದು ವಿಕಸಿತ ಭಾರತ್ ಅಂತ ಕರಿತೀವಿ ಅಥವಾ ವಿಕಸಿತ ಭಾರತ್ ಅಂತ ಕರಿತೀವಿ. ಇದಕ್ಕೆ ಹೇಗೆ ಕೊಡುಗೆ ನೀಡುತ್ತೆ ಅಂದರೆ, ಈ ದುರ್ಬಲ ಸಮುದಾಯಗಳು ಏನಿರುತ್ತೆ ಇದನ್ನು ಉನ್ನತೀಕರಿಸುವಂತಹ ಗುರಿಯನ್ನು ಹೊಂದಿದೆ. ಆ ಮೂಲಕ ಇದು ಒಂದು ವಿಕಸಿತ ಭಾರತ್ಗೆ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಈ ದುರ್ಬಲ ಸಮುದಾಯದಲ್ಲಿಂತಹ ವ್ಯಕ್ತಿಗಳನ್ನ, ಈ ದುರ್ಬಲ ನಾಗರಿಕರನ್ನ ಒಂದು ಮುಖ್ಯವಾಹಿನಿಯ ಆರ್ಥಿಕತೆಗೆ ಒಂದು ಸಂಯೋಜಿಸೋದು ಕೂಡ ಈ ಪೋರ್ಟಲ್ನ ಉದ್ದೇಶ ಆಗಿರುತ್ತೆ. ಆ ಮೂಲಕ ಭಾರತದಲ್ಲಿ ಎಲ್ಲರನ್ನೂ ಕೂಡ ಮೇಲೆತ್ತೋದಕ್ಕೆ, ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ ಈ ಪೋರ್ಟಲ್ ದುಡಿತಾ ಇರುತ್ತೆ. ಈ ಪೋರ್ಟಲ್ನ ಮಹತ್ವ ಅಥವಾ ಯೋಜನೆ ಏನು ಅಂತ ನೋಡೋದಾದ್ರೆ, ಸಾಲ ಸೌಲಭ್ಯವನ್ನು ಒದಗಿಸುವಂಥದ್ದು. ಅಂದರೆ ದುರ್ಬಲ ವರ್ಗದಲ್ಲಿ ಯೂಶಲಿ ಅವರಿಗೆ ಕೊಲಾಟ್ರಲ್ ಸೆಕ್ಯೂರಿಟಿ ಕಮ್ಮಿ ಇರುತ್ತೆ. ಅಂದರೆ ಬ್ಯಾಂಕ್ಗಳಿಗೆ, ಯಾವುದೇ ಒಂದು ಬ್ಯಾಂಕ್ಗೆ ನೀವು ಸಾಲವನ್ನು ಕೇಳೋದಕ್ಕೆ ಹೋದಾಗ ಒಂದಷ್ಟು ಸೆಕ್ಯೂರಿಟಿ ಕೇಳ್ತಾರೆ. ಅಂದರೆ ಅದಕ್ಕೆ ನೀವು ಮಾನಿಟರಿ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು, ಪ್ರತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮೊದಲಿಗೆ ಅವರು ನಿಮಗೆ ಸೆಕ್ಯೂರಿಟಿನ ಕೇಳ್ತಾರೆ. ಬಟ್ ಈ ಮಾರ್ಜಿನಲೈಸ್ಡ್ ಸೆಕ್ಟರಿಂದ ಅಥವಾ ಒಂದು ಸಮುದಾಯದಿಂದ ಬರುವಂಥ ಪೀಪಲ್ಗೆ ಈ ರೀತಿ ಸೆಕ್ಯೂರಿಟಿಯ ಒಂದು ಸಮಸ್ಯೆ ಇರುತ್ತೆ. ಸೊ ಇಂಥವರಿಗೆ ಸರ್ಕಾರವೇ ಕೂಡ ಒಂದು ಕೊಲಾಟ್ರಲ್ ಸೆಕ್ಯೂರಿಟಿ ಕೊಟ್ಟುಕೊಂಡು ಅದೇ ನಿಮಗೆ ಸಾಲ ಸೌಲಭ್ಯವನ್ನು ಒದಗಿಸೋದ್ರಿಂದಾಗಿ ಸೊ ನಿಮಗೆ ಇಲ್ಲಿ ಬ್ಯಾಂಕ್ಗಳಲ್ಲಿ ಅಲಿಯುವಂತಹ ಒಂದು ತಪ್ಪುತ್ತೆ. ಸೊ ಅದ್ರ ಮೂಲಕ ಸಾಲ ಸೌಲಭ್ಯ ಈಸಿಯಾಗಿ ಈ ಪೋರ್ಟಲ್ ಮೂಲಕ ದೊರೆಯುತ್ತೆ. ಮತ್ತು ಇದಲ್ಲದೆ ಒಂದು ದುರ್ಬಲ ಸಮುದಾಯವನ್ನು ಆರ್ಥಿಕವಾಗಿ ಉನ್ನತೀಕರಿಸುವಂತಹ ಗುರಿ. ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ 1% ವೆಲ್ಟ್
1% ಜನರಲ್ಲಿ ಇಡೀ ರಾಷ್ಟ್ರದಲ್ಲಿ ಇರುವಂತಹ ಹೆಲ್ತ್ ಅವರಲ್ಲಿ ಶೇಖರಣೆ ಆಗಿರುತ್ತೆ. ಅಂದರೆ ಇನ್ಇಕ್ವಾಲಿಟಿ ಅಂತ ಕರಿತಾ ಇದೀವಿ. ಒಂದು ಭಾರತ ಅಭಿವೃದ್ಧಿ ಆಗ್ತಾ ಇದೆ, ಬಟ್ ಭಾರತದಲ್ಲಿರೋ ಜನರೆಲ್ಲರೂ ಅಭಿವೃದ್ಧಿ ಆಗ್ತಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ಭಾರತವೂ ಅಭಿವೃದ್ಧಿ ಆಗ್ತಾ ಇದೆ, ಅದ್ರ ಜೊತೆಗೆ ಭಾರತದಲ್ಲಿರೋ ಜನಸಂಖ್ಯೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಒಂದು ನಾವು ಖಚಿತಪಡಿಸ್ಕೊಳ್ಳಿಕ್ಕೋಸ್ಕರ ದುರ್ಬಲ ಸಮುದಾಯಗಳು ಏನೇನಿದ್ದಾರೆ ಅಥವಾ ಕೆಳವರ್ಗದ ಜನರು ಏನೇನಿದ್ದಾರೆ ಇವ್ರಿಗೂ ಕೂಡ ಸಹಾಯ ಮಾಡೋ ರೀತಿಯಲ್ಲಿ ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಇದ್ರ ಜೊತೆಗೆ ಈ ಸಮುದಾಯದ ವ್ಯಕ್ತಿಗಳನ್ನ ಅಥವಾ ಈ ಸಮುದಾಯದ ಉದ್ಯಮಿಗಳನ್ನ ಮುಖ್ಯವಾಹಿನಿಗೆ ತರುವಂಥದ್ದು ಅಥವಾ ಅವ್ರನ್ನ ಇನ್ಕ್ಲೂಸಿವ್ ಗೊಳಿಸುವಂಥದ್ದು, ಅಂತರ್ಗತಗೊಳಿಸುವಿಕೆ ಅಂತ ಕರಿತೀವಿ. ಸೊ ಆ ಮೂಲಕ ಈ ಯೋಜನೆ ತುಂಬಾ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇದೊಂದು ರೀತಿಯಲ್ಲಿ ನಿಮ್ಗೆ ಅವಾಗಲೇ ಹೇಳಿದೆ ಸ್ಟಾಪ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಲೈಕ್ ಅರ್ಜಿ ಫಾರ್ಮ್ನ ತಡೆಯೋ, ಲೈಕ್ ಫಾರ್ಮ್ನ ಫಿಲ್ ಮಾಡೋದ್ರಿಂದ ಹಿಡಿದು ಯಾವ್ಯಾವೆಲ್ಲ ಸಾಲ ಸೌಲಭ್ಯಗಳಿದೆ ಇನ್ನೊಂದು ಹಿಡಿದು ನಮ್ಗೆ ಏನೇನು ಆಗ್ತಾ ಇದೆ, ಯಾವ್ಯಾವ ಅರ್ಜಿ ಎಲ್ಲೆಲ್ಲಿ ಏನೇನಾಯ್ತು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಪೋರ್ಟಲ್ ಸೂರಜ್ ಪೋರ್ಟಲ್ ಏನ್ ಮಾಡುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡುತ್ತೆ. ಸೊ ಆ ಮೂಲಕ ಈ ಪೋರ್ಟಲ್ ಇಷ್ಟೊಂದು ಮಹತ್ವವನ್ನ ಹೊಂದಿರುತ್ತೆ. ಇದಿಷ್ಟು ಮಾಹಿತಿ ಆದ್ರೆ ನೆಕ್ಸ್ಟ್ ಇನ್ನೊಂದು, ಸರ್ಕಾರದಿಂದ ಇದೇ ರೀತಿಯಲ್ಲಿ ಈ ತರ ಯಾವ್ದಾದ್ರು ಕ್ರೆಡಿಟ್ ಆಧಾರಿತ ಯೋಜನೆಗಳಿದೆಯಾ ಅಂದ್ರೆ ಲೈಕ್ ಈ ಸಮುದಾಯಗಳಿಗೆ ಕ್ರೆಡಿಟ್ ಅನ್ನ ನೀಡುವಂತಹ ಯೋಜನೆಗಳು ಯಾವ್ದಾದ್ರು ಇದೆಯಾ ಅಂತ ನಾವು ನೋಡೋದಾದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ, ಇದು ಕೂಡ ಮುದ್ರಾ ಯೋಜನೆ ಕೂಡ ಯಾವಾಗ್ಲೂ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಪೀಪಲ್ಸ್ಗೆ ಯೂಶಲಿ ಅಂದ್ರೆ ಇನ್ವೆಸ್ಟರ್ಸ್ಗೆ ಒಂದಷ್ಟು ಸಾಲ ಸೌಲಭ್ಯನ ಒದಗಿಸುವಂತಹ ಒಂದು ಯೋಜನೆಯನ್ನು ಹಾಕೊಂಡಿರುತ್ತೆ. ಅದ್ರ ಜೊತೆಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು, ಅಂಬೇಡ್ಕರ್ ಸಾಮಾಜಿಕ ಆವಿಷ್ಕಾರ ಮಿಷನ್, ಆಯುಷ್ಮಾನ್ ಭಾರತ್ ಅಥವಾ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಆಗಿರ್ಬೋದು, ವಿಶೇಷ ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಯೋಜನೆ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಗರಿಮಾ ಅಭಿಯಾನ ಆಗಿರ್ಬೋದು. ಈ ರೀತಿಯ ಯೋಜನೆಗಳು ಈ ರೀತಿಯಾದಂತಹ ಒಂದು ದುರ್ಬಲ ಸಮುದಾಯಗಳಿಗೆ ಅಥವಾ ಕೆಳವರ್ಗದ ಸಮುದಾಯಗಳಿಗೆ, ಕೆಳವರ್ಗದ ಉದ್ಯಮಿಗಳಿಗೆ ಒಂದು ಕ್ರೆಡಿಟ್ ಅಂದ್ರೆ ಒಂದು ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಯೋಜನೆಗಳಾಗಿರುತ್ತೆ. ಸೊ ಈ ವಿಡಿಯೋನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.